ಏರ್ಪೋರ್ಟ್ ಅಲ್ಲಿ ಪಿಕಪ್ ಡ್ರಾಪ್ಗೆ ಪಾರ್ಕಿಂಗ್ ಶುಲ್ಕ ವಿಚಾರ ಹೊಸ ನಿಯಮಕ್ಕೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಚಾಲಕರು ತೀವ್ರ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಆಕ್ರೋಶವನ್ನು ವ್ಯಕ್ತಪಡಿಸಿ ದೇವನಹಳ್ಳಿ ತಾಲೂಕಿನ ಸಾದಳ್ಳಿ ಟೋಲ್ ಸಮೀಪ ಈ ಪ್ರತಿಭಟನೆ ನಡೀತಾ ಇದೆ. ಏರ್ಪೋರ್ಟ್ ಅಥಾರಿಟಿ ವಿರುದ್ಧ ಚಾಲಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏರ್ಪೋರ್ಟ್ ರಸ್ತೆಯನ್ನ ತಡೆದು ಪ್ರತಿಭಟನೆ ಮಾಡಿದ್ರು ಚಾಲಕರು. ಪ್ರತಿಭಟನೆಯಿಂದಾಗಿ ಕೆಲಕಾಲ ಫುಲ್ ಸಂಚಾರ ದಟ್ಟಣೆಯಾಗಿತ್ತು. ಹೊಸ ನಿಯಮಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಚಾಲಕರು ತೀವ್ರ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಏರ್ಪೋರ್ಟ್ ಪಿಕಪ್ ಡ್ರಾಪ್ಗೆ ಪಾರ್ಕಿಂಗ್ ಶುಲ್ಕ ಅಂದ್ರೆ 10 ನಿಮಿಷ ಇರಬಹುದು, 10 ನಿಮಿಷದ ಮೇಲಾದ್ರೆ ಒಂದು ರೇಟು, 20 ನಿಮಿಷ ಆದ್ರೆ ಒಂದು ಪ್ರೈಸು. ಈ ರೀತಿಯಾಗಿ ಏರ್ಪೋರ್ಟ್ ಅಥಾರಿಟಿ ಶುಲ್ಕವನ್ನ ಹೆಚ್ಚಳ ಮಾಡಿರೋದಕ್ಕೆ ದೇವನಹಳ್ಳಿ ತಾಲೂಕು ಸಾದಳ್ಳಿ ಟೋಲ್ ಸಮೀಪ ಪ್ರೊಟೆಸ್ಟ್ ಅನ್ನ ಚಾಲಕರು ನಡೆಸಿದ್ರು. ಏರ್ಪೋರ್ಟ್ ಅಥಾರಿಟಿ ವಿರುದ್ಧ ಟ್ಯಾಕ್ಸಿ ಚಾಲಕರ ಆಕ್ರೋಶ ವ್ಯಕ್ತವಾಗಿತ್ತು. ಏರ್ಪೋರ್ಟ್ ರಸ್ತೆಯನ್ನ ತಡೆದು ಪ್ರತಿಭಟನೆ ಮಾಡಿದ್ರು ಚಾಲಕರು. ಇದರಿಂದಾಗಿ ಕೆಲಕಾಲ ಅಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ನೀವು ಆ ದೃಶ್ಯಗಳನ್ನ ಗಮನಿಸಬಹುದು. ಒಂದಷ್ಟು ಕನ್ನಡ ಪರ ಸಂಘಟನೆಗಳು ಕೂಡ ಅಲ್ಲಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ನೋಡಿ, ಡಿಸಿಪಿ ಮನವೊಲಿಕೆ ಆದ ನಂತರ ಚಾಲಕರು ಪ್ರತಿಭಟನೆಯನ್ನ ಕೈಬಿಡ್ತಾರೆ. 2 ದಿನ ಕಾಲಾವಕಾಶ ತೆಗೆದುಕೊಂಡಿದ್ದಾರೆ ಡಿಸಿಪಿ ಸಜ್ಜಿದ್ ನೇತೃತ್ವದಲ್ಲಿ ಚಾಲಕರ ಮನವೊಲಿಕೆಯನ್ನ ಮಾಡಲಾಯಿತು. ಸ್ಥಳಕ್ಕೆ ಜಂಟಿ ಪೊಲೀಸ್ ಆಯುಕ್ತ ರಮೇಶ್ ಬಾನೋದ್ ಕೂಡ ಭೇಟಿಯನ್ನ ಕೊಟ್ಟಿದ್ರು. ಡಿಸಿಪಿ ಸಜಿತ್ ಅವರ ನೇತೃತ್ವದಲ್ಲಿ ಚಾಲಕರನ್ನ ಕನ್ವಿನ್ಸ್ ಮಾಡುವ ಕೆಲಸ ಆಗುತ್ತೆ. 1-2 ದಿನ ಕಾಲಾವಕಾಶ ಕೊಡಿ ಅಂತ ಡಿಸಿಪಿ ಕೇಳ್ಕೊಂಡಿದ್ದಾರೆ. ಹೀಗಾಗಿ ಡಿಸಿಪಿ ಮನವೊಲಿಸಿದ ನಂತರ ಚಾಲಕರು ಪ್ರತಿಭಟನೆಯನ್ನ ಕೈಬಿಟ್ರು. ಸ್ಥಳಕ್ಕೆ ಜಂಟಿ ಪೊಲೀಸ್ ಆಯುಕ್ತ ರಮೇಶ್ ಬಾನೋತ್ ಅವರು ಕೂಡ ಭೇಟಿಯನ್ನ ಕೊಟ್ಟು ಪ್ರತಿಭಟನಾ ನಿರತ ಚಾಲಕರ ಜೊತೆಗೆ ಸ್ವಲ್ಪ ಮಾತುಕತೆಯನ್ನ ನಡೆಸಿದ್ರು. ಪಿಕಪ್ ಡ್ರಾಪ್ಗೆ ಪಾರ್ಕಿಂಗ್ ಶುಲ್ಕ ಹೆಚ್ಚಳ ಆಗಿರುವುದನ್ನ ವಿರೋಧಿಸಿ ಪ್ರತಿಭಟನೆ ನಡೆಸಿದ್ರು. ನೋಡ್ತಾ ಇರಬಹುದು ಈ ದೃಶ್ಯಗಳಲ್ಲಿ ಲಾಠಿ ಚಾರ್ಜ್ ಕೂಡ ಪೊಲೀಸರು ನಡೆಸ್ತಾ ಇದ್ದಾರೆ. ಪರಿಸ್ಥಿತಿಯನ್ನ ಹತೋಟಿಗೆ ತೆಗೆದುಕೊಂಡು ಬರುವಂತಹ ನಿಟ್ಟಿನಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರತಿಭಟನಾ ನಿರತರನ್ನ ಮನವೊಲಿಸುವುದು ಹರಸಾಹಸ ಆಗಿತ್ತು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿ ಹೋರಾಟಗಳನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಿ. ಫಸ್ಟ್ ಆಫ್ ಆಲ್ ಡೈಲಿ ಅವರಿಗೆ ಸಂಪಾದನೆ ಕಡಿಮೆ ಇರುತ್ತೆ. ಅದರ ಜೊತೆಗೆ ಒಂದು ಸಲ ಪಿಕಪ್ ಡ್ರಾಪ್ ಮಾಡುವಾಗ ಅಲ್ಲಿಂದ ಕ್ಲೈಂಟು ಅಥವಾ ಯಾರು ಏರ್ಪೋರ್ಟ್ ಒಳಗಡೆಯಿಂದ ಬರೋದಕ್ಕೆ ಒಂದು 10-15 ನಿಮಿಷ ಟೈಮ್ ಆಗೇ ಆಗುತ್ತೆ. ಸೊ ಹಾಗಿರುವಾಗ 10 ನಿಮಿಷ ಮಾತ್ರ ಫ್ರೀ ಪಾರ್ಕಿಂಗ್, ಅದರ ಮೇಲ್ಗಡೆ ಇದ್ರೆ ಚಾರ್ಜ್ ಆಗುತ್ತೆ ಅಂತ ಹೇಳಿದಾಗ ಅವರ ಸಂಪಾದನೆಯ ಕಾಲು ಭಾಗವನ್ನು ಪಾರ್ಕಿಂಗ್ಗೆ ಪೇ ಮಾಡಿಬಿಟ್ರೆ ಮತ್ತು ಅವರ ಪರಿಸ್ಥಿತಿ ಏನಾಗಬೇಕು, ಜೀವನ ಹೇಗೆ ಅನ್ನೋ ಪ್ರಶ್ನೆ ಚಾಲಕರದ್ದು ಇದೆ. ಸೊ ಡಿಸಿಪಿ ಬಂದು ಮನವೊಲಿಸಿದ್ದಾರೆ. ಜಾಯಿಂಟ್ ಕಮಿಷನರ್ ಕೂಡ ಬಂದಿದ್ದು ಸದ್ಯ ಸಾದಳ್ಳಿ ಟೋಲ್ ಹತ್ರ ನಡೀತಾ ಇರೋ ಪ್ರತಿಭಟನಾ ದೃಶ್ಯಗಳನ್ನು ಗಮನಿಸ್ತಾ ಇದ್ದಾರೆ. ದೇವನಹಳ್ಳಿ ಪ್ರತಿನಿಧಿ ರಾಮಾಂಜಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರಾಮಾಂಜಿ, ಚಾಲಕರು ಬಹಳ ದಿನಗಳಿಂದ ಪ್ರತಿಭಟನೆ ನಡೆಸ್ತಾ ಇದ್ರು, ಇದ್ರ ಬಗ್ಗೆ ಹೋರಾಟಗಳನ್ನ ಮಾಡ್ತಾ ಇದ್ರು. ಸದ್ಯ ಈಗ ಡಿಸಿಪಿ ಬಂದು ಮನವೊಲಿಸಿದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಚಾಲಕರು ಮತ್ತು ಅಲ್ಲಿನ ಪರಿಸ್ಥಿತಿ ಹೇಗಿದೆ ರಾಮಾಂಜಿ? ಏನಂತಂದ್ರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಯೆಲ್ಲೋ ಬೋರ್ಡ್ ಮತ್ತು ವೈಟ್ ಬೋರ್ಡ್ ಎರಡಕ್ಕೂ ಸಹ ಏನಂತಂದ್ರೆ ಒಂದು ಹೊಸ ನಿಯಮನ ಜಾರಿಗೆ ತಂದಿತ್ತು. ಪ್ರಯಾಣಿಕರನ್ನ ಪಿಕಪ್ ಮಾಡುವಂತ ಸಂದರ್ಭದಲ್ಲಿ ಏನಂತಂದ್ರೆ ಒಂದು 10 ನಿಮಿಷದವರೆಗೂ ಉಚಿತವಾಗಿ ಅದಾದ ನಂತರ ಶುಲ್ಕ ಪಾವತಿ ಮಾಡಬೇಕು ಅಂತ ಹೇಳಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಒಂದು ಹೊಸ ನಿಯಮನ ಜಾರಿಗೆ ತಂದಿತ್ತು. ಇದನ್ನ ಪ್ರಾರಂಭದಿಂದಲೂ ಸಹ ಏನಂತಂದ್ರೆ ಏರ್ಪೋರ್ಟ್ ನ ಚಾಲಕರು ಏನಂತಂದ್ರೆ ಅದನ್ನ ಸಂಪೂರ್ಣವಾಗಿ ವಿರೋಧ ಮಾಡಿದ್ರು. ಯಾವುದೇ ಕಾರಣಕ್ಕೂ ಮಾಡಬಾರ್ದು, ಮಾಡಿದ್ರೆ ನಾವು ಉಗ್ರವಾದಂತ ಪ್ರತಿಭಟನೆ ಮಾಡ್ತೀರಿ ಅಂತ ಸೂಚನೆಯನ್ನು ಕೊಟ್ಟಿದ್ರು ಮತ್ತೆ ಎಚ್ಚರಿಕೆ ಕೊಟ್ಟಿದ್ರು. ಮತ್ತೆ ಸಾರಿಗೆ
ಸಚಿವರಾಗಿರ್ಬೋದು, ಬೇರೆ ಬೇರೆ ಅಧಿಕಾರಿಗಳಿಗಾಗಿರ್ಬೋದು ಎಲ್ಲಾನು ಸಹ ಏನು ಮನವಿ ಕೊಟ್ಟಿದ್ದು, ಇದು ಹೊಸ ರೂಲ್ಸ್ ಯಾವುದೇ ಕಾರಣಕ್ಕೂ ತರಬಾರ್ದು, ಅದೇನಂತಂದ್ರೆ ಚಾಲಕರಿಗೆ ಒಂದು ದೊಡ್ಡದಾದಂತ ಹೊಡೆತ ಬೀಳುತ್ತೆ ಅಂತ ಹೇಳ್ಬಿಟ್ಟು ಮನವಿ ಕೊಟ್ಟಿದ್ದು. ಅದ್ರ ನಂತರ ನಡುವೆಯ ಈ ವಿರೋಧದ ನಡುವೆ ಏನಂತಂದ್ರೆ ಈ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ಕಳೆದ ವಾರ ಏನಂತಂದ್ರೆ ಆ ಹೊಸ ರೂಲ್ಸ್ ನ ಏನಾದ್ರು ಜಾರಿಗೆ ತಂದ್ರು. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪ್ರಾಧಿಕಾರದ ವಿರುದ್ಧ ಒಂದು ಚಾಲಕರು, ಒಂದು ಸಾವಿರಾರು ಜನ ಚಾಲಕರು ದೇವನಹಳ್ಳಿ ತಾಲೂಕಿನ ಸಾದಳ್ಳಿ ಗೇಟ್ ನ ಬಳಿ ಒಂದು ಬೃಹತ್ ಪ್ರತಿಭಟನೆ ಮಾಡಿದ್ರು. ಪ್ರತಿಭಟನೆ ಮಾಡಿದಂತ ಸಂದರ್ಭದಲ್ಲಿ ಒಂದು ಲಾಠಿ ಚಾರ್ಜ್ ಸಹ ಆಯ್ತು. ಪ್ಲಸ್ ಏನಂತಂದ್ರೆ ಅವನ ಹತೋಟಿಗೆ ತರುವಂತದಲ್ಲಿ ಪೊಲೀಸರು ಹರಸಾಹಸನ ಬಿದ್ರು ಅಂತ ಹೇಳ್ಬೋದು. ಬೆಳಗ್ಗೆ ಒಂದು 9 ಗಂಟೆಗೆ ಸ್ಟಾರ್ಟ್ ಆದಂತ ಪ್ರತಿಭಟನೆ ಒಂದು 10:30 ಗಂಟೆ ಪ್ರತಿಭಟನೆ ನಡೀತು. ಅದಾದ ನಂತರ ಈ ಸೆಂಟ್ರಲ್ ಏನಂತಂದ್ರೆ ಈ ಡಿಸಿಪಿ ಸಜ್ಜಿದ್ ಏನಂತಂದ್ರೆ ಮಧ್ಯಸ್ಥಿಕೆ ವಹಿಸಿ ನಾವು ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ಪ್ರಾಧಿಕಾರದ ಜೊತೆ ಮಾತಾಡ್ತೀರಿ, ನಿಮಗೆ ಏನಂತಂದ್ರೆ ಕನ್ವಿನ್ಸ್ ಆಗೋ ರೀತಿ ಒಂದು ಅವರನ್ನ ಏನಂತಂದ್ರೆ ಅವ್ರಿಗೆ ಮತ್ತೆ ನಿಮ್ಗೆ ಒಂದು ಸಮಾಧಾನ ಆಗೋ ರೀತಿಯಾದಂತ ಮಾತುಕತೆ ನಡೆಸಿ ತದನಂತರ ಅವರ ಒಂದು ತೀರ್ಮಾನವನ್ನ ನಿಮ್ಗೆ ತಿಳಿಸ್ತೀನಿ ಅಂತ ಹೇಳ್ಬಿಟ್ಟು ಕಾಲಾವಕಾಶನ ತಗೊಂಡಿದ್ದಾರೆ. ಚಾಲಕರು ಸಹ ಏನಂತಂದ್ರೆ 2 ದಿನದ ಒಳಗಡೆ ಏನಂತಂದ್ರೆ ಈ ಹೊಸ ನಿಯಮನ ವಾಪಸ್ ತಗೊಂಡಿದ್ದಾರೆ. ಮತ್ತೆ ಏನಂದ್ರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಒಂದು ಮುತ್ತಿಗೆ ಹಾಕಿ ಉಗ್ರವಾದಂತ ಹೋರಾಟ ಮಾಡ್ತೀನಿ ಅಂತ ಎಚ್ಚರಿಕೆ ಸಹ ಕೊಟ್ಟಿದ್ದಾರೆ. ಸದ್ಯಕ್ಕೆ ಏನಂತಂದ್ರೆ ಈಗ ಪ್ರತಿಭಟನಾ ಸ್ಥಳದಲ್ಲಿ ಎಲ್ಲಾನು ಸಹ ಏನಂತಂದ್ರೆ ಹತೋಟಿಗೆ ಬಂದಿದೆ. ಸಿಂಧೂರ. ಆಲ್ ರೈಟ್ ರಾಮಂತಿ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.